ಸರ್ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, ಇದೂ ಸಿಂಗಲ್ ಓನರ್, ಇದೂ ಸಿಂಗಲ್ ಓನರ್, ಆ ಗಾಡಿ ಕೂಡ ಸಿಂಗಲ್ ಓನರ್, ಅದನ್ನು ಕೂಡ ಸಿಂಗಲ್ ಓನರ್. ಆಲ್ಮೋಸ್ಟ್ ಅಲ್ಲಿ ಒಂದು 50 ಗಾಡಿಗಳಿದೆ. 99% ಸಿಂಗಲ್ ಓನರ್ ಗಾಡಿನೇ ಸರ್. ಸರ್ ಇಯರ್ ಅಂಡ್ ಸೇಲ್ ನಡೀತಾ ಇರೋದು ಎಲ್ಲಾ ವೆಹಿಕಲ್ಸ್ ಮೇಲೂ 40,000 ಇಂದ 1.5 lakhs ವರೆಗೂ ಡಿಸ್ಕೌಂಟ್ ನಡೀತಾ ಇದೆ. ಬನ್ನಿ, ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ನೋಡಿ, ಅದ್ರ ಮೇಲೆ ಎಷ್ಟು ಡಿಸ್ಕೌಂಟ್ ಆಗುತ್ತೆ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಒಂದು 1895 ಇದೆ, ಬರ್ಲಿ ಒಂದು 17.9 ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ. 17.9 ಗೆ ಟಾಟಾ ಹ್ಯಾರಿಯರ್ ಯಾರಾದ್ರೂ ಹುಡುಕ್ತಾ ಇದ್ರೆ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮಗೆ. ಜಸ್ಟ್ 17 lakh rupees ಗೆ ಫೈನಲ್ ಆಗುತ್ತೆ. ಇದು ಕೂಡ 4x4 ವೆಹಿಕಲ್ ಸರ್, ಡಿಮ್ಯಾಂಡಿಂಗ್ ಇರೋದೆ. 2022 ಮಾಡಲ್ ವೆಹಿಕಲ್, ಓಡಿರೋದು ಅರೌಂಡ್ 32,000 ಕಿಲೋಮೀಟರ್ಸ್. ಫಸ್ಟ್ ಓನರ್ ವೆಹಿಕಲ್, ಪೆಟ್ರೋಲ್ ಗಾಡಿ. ನೆಕ್ಸ್ಟ್ ಒಂದು ಅಲ್ಕಾಜಾರ್ ಇದೆ, 2022 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ, ಓಡಿರೋದು ಬರೀ 40,000. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ. 7 lakhs ಗೆ ನಿಮಗೆ ಈ ತರ ಕಂಡೀಷನ್ ಇಕೋ ಸ್ಪೋರ್ಟ್ಸ್ ಸಿಗಲ್ಲ. ಬಾಡಿ ಲೈನ್ ಎಲ್ಲ ನೋಡಬಹುದು, ಒಂದು ಸಿಂಗಲ್ ಸ್ಕ್ರಾಚಸ್ ಇಲ್ಲ ಗಾಡಿ ಮೇಲೆ. 21 ಮಾಡಲ್ ಜೆಡ್ ವರ್ಷನ್ ಇದು, ಟಾಪ್ ಅಂಡ್ ವೇರಿಯಂಟ್ 2.4 ಮ್ಯಾನ್ಯುವಲ್ ಇದೆ. ಇದು 1,25,000 ಇದೆ. ಒಂದು 690ಕ್ಕೆ 690ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ 23 ಮಾಡಲ್ ಆಲ್ಟ್ರೋಸ್ ಒಂದಿದೆ, ಬರೀ 23,000 ಓಡಿರೋದು ಗಾಡಿ. ಪೆಟ್ರೋಲ್ ಆಟೋಮೆಟಿಕ್. ಮಾತ್ರ ಯಾವ್ದೇ ಕಾರ್ ತಗೊಳ್ಳಿ ನಿಮಗೆ 140+ ಇನ್ಸ್ಪೆಕ್ಷನ್ ಪಾಯಿಂಟ್ ಚೆಕ್ ಆಗಿರುತ್ತೆ. ಆಲ್ಮೋಸ್ಟ್ 99% ಸಿಂಗಲ್ ಓನರ್ ವೆಹಿಕಲ್ಸ್ ಇರುತ್ತೆ, ವಿತ್ ಪ್ರಾಪರ್ ಸರ್ವಿಸ್ ರೆಕಾರ್ಡ್ ಇರುತ್ತೆ. ಲೆಸ್ ಡ್ರಿವನ್ ವೆಹಿಕಲ್ಸ್ ಇರುತ್ತೆ. 29,000 ಏನೋ ಓಡಿದೆ ಗಾಡಿ. 23 ಮಾಡಲ್, 2023 ಮಾಡಲ್, ಡಾರ್ಕ್ ಎಡಿಷನ್ ವೆಹಿಕಲ್, XT+ ವೇರಿಯಂಟ್. 7,95,000 ಕೋಟ್ ಮಾಡ್ತಾ ಇರೋದು. ಒಂದು 7,60,000 ಬಂದ್ರೆ ಕೊಟ್ಬಿಡೋಣ ಇದು ಗಾಡಿ. ಮಾರುತಿ ಈಕೋ ಯಾರಾದ್ರೂ ಹುಡುಕ್ತಾ ಇದ್ದೀರಾ? ಸೊ ಇವ್ರ ಹತ್ರ ಒಂದು ಕಾರ್ ಅವೈಲೇಬಲ್ ಇದೆ. ಜಸ್ಟ್ 20,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ, ಸಿಂಗಲ್ ಓನರ್. ಏನ್ ಸರ್ ಎಲ್ಲ ಕಾರ್ಗೂ ಬಂದ್ಬಿಟ್ಟು ಸ್ಟಿಕರ್ ಅನ್ಸಿದ್ದೀರಾ? ಸರ್ ಇದು ವ್ಯಾರಂಟಿ ಇರುತ್ತೆ ಸರ್ ನಮ್ಮ ಕಡೆಯಿಂದ. ಯಾವ್ದೇ ಕಾರ್ ತಗೊಳ್ಳಿ ಅಪ್ ಟು 2 years ವರೆಗೂ ವ್ಯಾರಂಟಿ ಇರುತ್ತೆ. ನೆಕ್ಸ್ಟ್ ಒಂದು ಲೋ ಬಜೆಟ್ ಅಲ್ಲಿ 2 ಗಾಡಿ ಇದೆ ನಿಮಗೆ ಹುಂಡೈನಲ್ಲಿ. ಒಂದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಬರೀ 30,000 ಕಿಲೋಮೀಟರ್ಸ್ ಡ್ರಿವನ್ ಆಗಿರೋದು. XV300 ಡಬ್ಲೆಟ್ ಆಪ್ಷನಲ್ ಸರ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಫಸ್ಟ್ ಓನರ್ ಬರೀ 48,000 ಏನೋ ಓಡಿದೆ. ಪೆಟ್ರೋಲ್ ವೆಹಿಕಲ್, ಡುವೆಲ್ ಟೋನ್ ವೆಹಿಕಲ್. ಇದನ್ನು ಕೂಡ ಬ್ಲೂ ಮತ್ತೆ ಬ್ಲಾಕ್ ಕಲರ್. ಇದೊಂದು 595 ಇದೆ. ಇದು ಕೂಡ ಒಂದು ಜಿ ಬೆಸ್ಟ್ ಪ್ರೈಸ್ ಕೊಡೋಣ. ಒಂದು 5.5 5ವರೆಗೆ ಅಲ್ಲಿ ಒಳ್ಳೆ ಕಾರ್ ಇಟ್ಟು ಮತ್ತೆ ಯಾಡಲ್ಲಿ ಚೆನ್ನಾಗಿಲ್ದಿರೋ ಕಾರ್ ಇಟ್ಟಿರ್ತಾರೆ ಬೇರೆ ಕಡೆ ಎಲ್ಲ. ನಮ್ಮ ಹತ್ರ ನೋಡಿ ಶೋರೂಮ್ ಅಲ್ಲಿ ಯಾವ ತರ ಇದೆ, ಇಲ್ಲೂ ಕೂಡ ಅದೇ ತರ ವೆಹಿಕಲ್ ಇದೆ. 2022 ಮಾಡಲ್ ವೆಹಿಕಲ್, ಡಾರ್ಕ್ ಎಡಿಷನ್, ಟಾಪ್ ಅಂಡ್ ವೆಹಿಕಲ್, ಆಟೋಮೆಟಿಕ್ XZ A+. ಡೀಸೆಲ್ ಗಾಡಿ ಇಕೋಸ್ಪೋರ್ಟ್ ಒಂದಿದೆ ಸರ್, 2018 ಮಾಡಲ್. ಫಸ್ಟ್ ಓನರ್ ವೆಹಿಕಲ್ ಇದೆ. 68,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಫಸ್ಟ್ ಓನರ್ 38,000 ಏನೋ ಓಡಿದೆ. ಓಡಿರೋದು ಸಿಂಗಲ್ ಗೇರ್ ಬಾಕ್ಸ್ ಇರೋದು, ಆಟೋಮೆಟಿಕ್ ವೆಹಿಕಲ್. ಟಾಪ್ ಅಂಡ್ ವೇರಿಯಂಟ್ SX+ ವಿತ್ ಸನ್ ರೂಫ್, ಪುಷ್ ಬಟನ್ ಎಲ್ಲ ಇರುತ್ತೆ ವೆಹಿಕಲ್ ಅಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ಸಿಂಗ್ಸಂದ್ರ ಅಲ್ಲಿ ಇರುವ ಕಾರ್ ಅಂಡ್ ಬೈಕ್ ಅಂತ ಒಂದು ಯೂಸ್ ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲಾ ತರ ಕಾರ್ಸ್ ಬಂದ್ಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ಕಾರ್ಸ್ ಇವ್ರ ಹತ್ರ ಸಿಗುತ್ತೆ. ಸೊ ನೀವೇನಾದ್ರೂ ಬಂದ್ಬಿಟ್ಟು ಕ್ವಾಲಿಟಿ ಕಾರ್ಸ್ ನ ಹುಡುಕ್ತಾ ಇದ್ದಾರಾ? ಸೊ ಸಿಂಗಲ್ ಓನರ್ ಕಾರ್ಸೇ ಇರಬೇಕು ನಮಗೆ, ಪ್ಲಸ್ ವಾರಂಟಿ ಕೂಡ ನಮಗೆ ನಮ್ಮ ಕಾರ್ಸ್ಗೆ ಕೊಡಬೇಕು ಅಂದ್ರೆ ನೀವು ಬರ್ಬೇಕಿರೋ ಜಾಗ ಬಂದ್ಬಿಟ್ಟು ಕಾರ್ಸ್ ಅಂಡ್ ಬೈಕ್ಸ್ ಸಿಂಗ್ಸಂದ್ರಾಗೆ. ಸೊ ಇವ್ರ ಹತ್ರ ಆಲ್ಮೋಸ್ಟ್ ಒಂದು 50+ ವೆಹಿಕಲ್ಸ್ ಇದೆ. ಸೊ ಎಲ್ಲ ಬಂದ್ಬಿಟ್ಟು ಲೆಸ್ ಡ್ರಿವನ್ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಪ್ಲಸ್ 99% ಎಲ್ಲ ಸಿಂಗಲ್ ಓನರ್ ಗಾಡಿ ಇರುತ್ತೆ. ಸೊ ಯಾವ್ಯಾವ ತರ ಗಾಡಿ ಇದೆ, ಸೊ ಇವ್ರ ಹತ್ರ ಏನೇನು ಆಫರು, ಇಯರ್ ಎಂಡ್ ಬೇರೆ ಆಗ್ತಾ ಇದೆ. ಸೊ ಇಯರ್ ಎಂಡ್ ಸೇಲ್ ಕೂಡ ನಡೀತಾ ಇದೆ. ಸೊ ಏನೇನು ಆಫರ್ಸ್ ಅಲ್ಲಿ ಕಾರ್ ಸಿಗುತ್ತೆ, ಸೊ ಎಲ್ಲ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಾ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಹಾಯ್ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ಬಸವ ಅಂತ ಸರ್ ನನ್ನ ಹೆಸರು. ಓಕೆ ಸರ್, ನಿಮ್ ಶೋರೂಮ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ಒಂದು ಹೇಳಿ ಸರ್. ಶೋರೂಮ್ ಲೊಕೇಶನ್ ಬಂದ್ಬಿಟ್ಟು ಸಿಂಗ್ಸಂದ್ರ ಲೊಕೇಶನ್ ಎಕ್ಸಾಕ್ಟ್ ಆಗಿ ಹೊಸೂರು ಮೇನ್ ರೋಡ್. ನಿಮ್ಗೆ ಪಿಲ್ಲರ್ ನಂಬರ್ 132 ಇದೆ, ಫ್ಲೈಓವರ್ ಪಿಲ್ಲರ್ ನಂಬರ್ 132. ಓಕೆ, ಪಕ್ಕದಲ್ಲೇ ನಿಮ್ಗೆ ವಿಕ್ರಮ್ ಹೈಟೆಕ್ ಡಯಾಗ್ನೋಸ್ಟಿಕ್ ಅಂತ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇದೆ, ಅದ್ರ ಪಕ್ಕದಲ್ಲೇ ಇರೋದು ನಿಮ್ಗೆ. ಓಕೆ, ಸೊ ಇನ್ನ ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ. ಇಲ್ಲ ಅಂದ್ರೆ ಗೂಗಲ್ ಮ್ಯಾಪ್ಸ್ ಲಿಂಕ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಅಲ್ಲಿ ಬೇರೆ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ಶೋರೂಮ್ಗೆ ಬರ್ತೀರಾ. ಸೊ ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಬಂದು ಕಾರ್ ಪರ್ಚೇಸ್ ಮಾಡಬೇಕು ಸರ್? ನಮ್ಮ ಹತ್ರ ಏನಕ್ಕೆ ಪರ್ಚೇಸ್ ಮಾಡಬೇಕು ಅಂದ್ರೆ ನಾವು ಎಲ್ಲ ಕಾರು ಪ್ರಿಫರ್ ಮಾಡೋದು ವಿತ್ ಕ್ವಾಲಿಟಿ ಅಂತ 100% ಇರುತ್ತೆ. ಆಲ್ಮೋಸ್ಟ್ ಆಲ್ ಸಿಂಗಲ್ ಓನರ್ ವೆಹಿಕಲ್ ನಾವು ಜಾಸ್ತಿ ಪ್ರಿಫರ್ ಮಾಡೋದು. ಮತ್ತೆ 140+ ಇನ್ಸ್ಪೆಕ್ಷನ್ ಪಾಯಿಂಟ್ ಚೆಕಿಂಗ್ ಆಗುತ್ತೆ. ಗಾಡಿಲಿ ಯಾವುದು ಮೇಜರ್ ಆಕ್ಸಿಡೆಂಟಲ್ ಇರಲ್ಲ, ಫ್ಲಡ್ಡೆಡ್ ವೆಹಿಕಲ್ ಇರಲ್ಲ. ಮತ್ತೆ ಎಲ್ಲಾ ಗಾಡಿಗೂ ವ್ಯಾರಂಟಿನೂ ಅಪ್ಲಿಕೇಬಲ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಕಿಲೋಮೀಟರ್ಸ್ ಕೂಡ ಲೆಸ್ ಡ್ರೈವನ್ನೇ ಇರ್ತವೆ. ಆಲ್ಮೋಸ್ಟ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇರುತ್ತೆ ನಿಮಗೆ. ಓಕೆ, ಸೊ ಈ ಸತಿ ಇಯರ್ ಎಂಡ್ ಬೇರೆ, ಸೊ ಇಯರ್ ಎಂಡ್ ಬೇರೆ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ಸ್ ಕೊಡೋಣ. ಫುಲ್ ಕಂಪ್ಲೀಟ್ಲಿ ನೆಗೋಷಿಯಬಲ್ ಇರುತ್ತೆ ಪ್ರೈಸಸ್ ಎಲ್ಲ. ಒಂದು ಅವ್ರು ಬಂದ್ ನೋಡ್ಲಿ, ಯಾವ ಗಾಡಿ ಇಷ್ಟ ಆಗುತ್ತೆ ಅದರಲ್ಲಿ ಎಷ್ಟು ನೆಗೋಷಿಯಬಲ್ ಸಾಧ್ಯನೋ ಅಷ್ಟು ಮಾಡಿ ಅವ್ರಿಗೊಂದು ಕೊಡೋಣ ವೆಹಿಕಲ್. ಸೊ ಫಸ್ಟ್ ಟಾಟಾ ಹ್ಯಾರಿಯರ್ ಇದೆ. ಸೊ ನಮ್ಮ ಇಂಡಿಯಾ ಬ್ರ್ಯಾಂಡ್. ಸೊ ಇದರಿಂದಾನೇ ಸ್ಟಾರ್ಟ್ ಮಾಡೋಣ. ಟಾಟಾ ಹ್ಯಾರಿಯರ್ 2022 ಮಾಡಲ್ ಗಾಡಿ, ಫುಲ್ಲಿ ಟಾಪ್ ಅಂಡ್ ನಿಮ್ಗೆ ಡೀಸೆಲ್, ಆಟೋಮೆಟಿಕ್, XZ A+ ಅಂತ ಓಡಿರೋದು. ಬರೀ 50,000 ಓಡಿದೆ ನಿಮ್ಗೆ ವಿತ್ ಸರ್ವಿಸ್ ರೆಕಾರ್ಡ್. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು 17,95,000 ಏನೋ ಇದೆ. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಒಂದು 95,000 ಡಿಸ್ಕೌಂಟ್ ಮಾಡ್ಕೊಡೋಣ. ಒಂದು 17 lakhsಗೆ ಈ ಗಾಡಿ ಕ್ಲೋಸ್ ಆಗುತ್ತೆ. 17 lakhsಗೆ ಫೈನಲ್ ಮಾಡ್ಕೊಡ್ತೀನಿ. 75,000 ಡಿಸ್ಕೌಂಟ್ ಮಾಡಿ 17 lakh rupees 95,000
70,000 ವರೆಗೂ ಡಿಸ್ಕೌಂಟ್ ಮಾಡಿ ಬೇರೆ 17 lakhs ಫೈನಲ್ 17 lakhs ಗೆ ಫೈನಲ್ ಕೊಡ್ತೀನಿ. 22 ಮಾಡಲ್, ಅದರಲ್ಲಿ ಟಾಪ್ ಎಂಡ್ ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 22 ಮಾಡಲು ಟಾಪ್ ಎಂಡ್. ಸೊ ಫುಲ್ಲಿ ಲೋಡೆಡ್ ಫೀಚರ್ಸ್ ಬರುತ್ತೆ ಇದರಲ್ಲಿ. ಟಾಟಾ ಹ್ಯಾರಿಯರ್ ಯಾರಾದರೂ ಹುಡುಕ್ತಾ ಇದ್ರೆ ಸಿಂಗಲ್ ಓನರು ಶೋರೂಮ್ ಮಿಸ್ಟ್ರಿ ಸಮೇತ ಸಿಗುತ್ತೆ ನಿಮಗೆ. ಜಸ್ಟ್ 17 lakh rupeesಗೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಹಂಗೆ ಬಂದ್ರೆ ಟೊಯೋಟಾದಲ್ಲಿ ಇದೆ ಸರ್ ಇದು 2020 ಮಾಡಲು ಹೈಲಿ ಡಿಮ್ಯಾಂಡ್ ಇರೋ ವೆಹಿಕಲ್ ಇನೋವಾ, ಗೊತ್ತಲ್ವಾ ನೀವು? ಹೌದು. ಸಿಂಗಲ್ ಓನರ್ ವೆಹಿಕಲ್ 2.4G ವೇರಿಯಂಟ್ ಇದೆ. ಓಡಿರೋದು 1,02,000. ಅದು ಕೂಡ ಸರ್ವಿಸ್ ಹಿಸ್ಟ್ರಿ ವೆಹಿಕಲ್ ಅವೈಲೇಬಲ್ ಇದೆ. ಕೋಟಿಂಗ್ ಪ್ರೈಸ್ ಒಂದು 18,75,000 ಇದೆ. ಇದೂ ಕೂಡ ಒಂದು 18-20 ರೇಂಜ್ ಅಲ್ಲಿ ಕ್ಲೋಸ್ ಆಗುತ್ತೆ ಸರ್. 18 lakhsಗೆ ಫೈನಲ್ 18 lakhs ಕ್ಲೋಸ್ ಆಗುತ್ತೆ. ಇನ್ನ ಅವ್ರು ಬರ್ಲಿ, ಇನ್ನ ಆನ್ ಟೇಬಲ್ ಬರ್ಲಿ, ಇನ್ನೊಂದ್ ಸ್ವಲ್ಪ ನನ್ನ ಹತ್ರ ಎಷ್ಟಿರುತ್ತೆ ಅಷ್ಟವರೆಗೂ. ಸೊ ನೆಕ್ಸ್ಟ್ ಒಂದು ಅಲ್ಕಾಜಾರ್ ಇದೆ 2022 ಮಾಡಲ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ, ಓಡಿರೋದು ಬರೀ 40,000 ಸರ್. ಬರೀ 40,000 ವಿತ್ ಆನ್ ರೆಕಾರ್ಡ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಸಿಗ್ನೇಚರ್ ಆಪ್ಷನಲ್, ಡೀಸೆಲ್, ಆಟೋಮೆಟಿಕ್ ಗಾಡಿ. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು 18,95,000 ಇದೆ. ಇದು ಕೂಡ ಒಂದು 18-30-18 ಕ್ಲೋಸ್ ಆಗುತ್ತೆ ಸರ್. ಈ ಗಾಡಿ 18 lakhs ವರೆಗೂ ಕ್ಲೋಸ್ ಆಗುತ್ತೆ. ಅವ್ರು ಆನ್ ಟೇಬಲ್ ಬರ್ಲಿ, ಇನ್ನೊಂದು 20,000 ನಾನು ಎಕ್ಸ್ಟ್ರಾ ಗಾಡಿ ಎಲ್ಲ ಸಿಗುತ್ತೆ. ಎಲ್ಲ ವೆಹಿಕಲ್ ಇಷ್ಟು ನನ್ನ ಹತ್ರನೇ ಇದೆ. ಬರ್ಲಿ, ಅವರು ಆನ್ ಟೇಬಲ್ ಮೇಲೆ ತೋರಿಸ್ತೀನಿ ನಿಮ್ಗೆ, ಇಷ್ಟನೇ ತೋರಿಸ್ತೀನಿ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಸಫಾರಿ ಕೂಡ ಇದೆ. ಸೊ ಇದು ಟಾಟಾ ಸಫಾರಿ ಒಂದು ಬರೀ 29,000 ಏನೋ ಓಡಿದೆ ಗಾಡಿ. 23 ಮಾಡಲ್, 2023 ಮಾಡಲ್, ಡಾರ್ಕ್ ಎಡಿಷನ್ ವೆಹಿಕಲ್, XT+ ವೇರಿಯಂಟ್. ಇದರಲ್ಲಿ ವಿತ್ ಪ್ಯಾನರಾಮಿಕ್ ಸನ್ರೂಫ್, ಅಲಾಯ್ ವೀಲ್ಸ್ ಎಲ್ಲಾನು ಬರುತ್ತೆ. ಎಲ್ಲ ಫೀಚರ್ಸ್ ಇದೆ ಇದರಲ್ಲಿ. ಇದು ಒಂದು 17,75,000 ಇದೆ. ಇದನ್ನು ಕೂಡ ಒಂದು 17.2 ಆ ರೇಂಜ್ ಅಲ್ಲಿ ಕ್ಲೋಸ್ ಆಗುತ್ತೆ. ಬನ್ನಿ ಗಾಡಿ ನೋಡ್ಲಿ, ಟೆಸ್ಟ್ ಡ್ರೈವ್ ಎಲ್ಲ ಮಾಡ್ಲಿ, ಎಷ್ಟು ಬೆಸ್ಟ್ ಸಾಧ್ಯನೋ ಅಷ್ಟು ಬೆಸ್ಟ್ ಮಾಡ್ಕೊಡೋಣ. ಬಿಕಾಸ್ ಆಫ್ ಇಯರ್ ಎಂಡ್ ಅಲ್ಲಿ ಡಿಸ್ಕೌಂಟ್ಸ್ ಕೊಡ್ಲೇಬೇಕು. ಸೊ ನೆಕ್ಸ್ಟ್ ಸರ್ ತಾರ್ ಕೂಡ ಇದೆ. ಸೊ ತುಂಬಾ ಜನ ತಾರ್ ಕೂಡ ಹುಡುಕ್ತಾನೆ ಇರ್ತೀರಾ. ಸೊ ತಾರ್ಗೂ ತುಂಬಾ ಡಿಮ್ಯಾಂಡ್ ಇದೆ. ಅದರಲ್ಲೂ ಕೂಡ ತಾರ್ ಒಂದಿದೆ, ಅದನ್ನು ವೆಲ್ ಮೈಂಟೈನ್, ನೀಟ್ ಅಂಡ್ ಕ್ಲೀನ್ ಆಗಿದೆ. ಬಾಡಿ ಎಲ್ಲ ನೋಡಬಹುದು, ಯಾವ್ದು ಸ್ಕ್ರಾಚಸ್ ಸೊ ಏನು ಇಲ್ಲ, ಕ್ಲೀನ್ ಆಗಿದೆ ಗಾಡಿ. ಸೊ ಇದು ಏನ್ ಸರ್ ಡೀಟೇಲ್ಸ್ ಹೇಳಿ ಸರ್. ಇದು ಕೂಡ 4x4 ವೆಹಿಕಲ್ ಸರ್, ಡಿಮ್ಯಾಂಡಿಂಗ್ ಇರೋದೆ. 2022 ಮಾಡಲ್ ವೆಹಿಕಲ್, ಓಡಿರೋದು ಅರೌಂಡ್ 32,000 ಕಿಲೋಮೀಟರ್ಸ್. ಫಸ್ಟ್ ಓನರ್ ವೆಹಿಕಲ್, ಪೆಟ್ರೋಲ್ ಗಾಡಿ. ಇದೊಂದು 1395 ಇದೆ ನಿಮ್ಗೆ ಕೋಟಿಂಗ್ ಪ್ರೈಸ್. ಇದು ಕೂಡ ಒಂದು 13.5 ವರೆಗೂ ಕ್ಲೋಸ್ ಆಗುತ್ತೆ ಸರ್. 13,50,000 ಇನ್ನ ಸ್ವಲ್ಪ ಡಿಸ್ಕೌಂಟ್. ಸ್ವಲ್ಪ ನನ್ನ ಹತ್ರ ಎಷ್ಟು ಸಾಧ್ಯನೋ, ಇವಾಗ ಇಯರ್ ಎಂಡ್ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡ್ಕೊಡ್ತೀನಿ, 100% ಡಿಸ್ಕೌಂಟ್. ಓಕೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದಿದೆ ಸರ್, ಜೀಪ್ ಕಾಂಪಾಸ್ ಇದೆ. ಅದನ್ನು ಕೂಡ 4x4 ಆಟೋಮೆಟಿಕ್ ವೆಹಿಕಲ್, 2022 ಮಾಡಲ್. ಓಡಿರೋದು ಅರೌಂಡ್ 44,000 ಕಿಲೋಮೀಟರ್ಸ್ ಓಡಿದೆ. ಫಸ್ಟ್ ಓನರ್ ಗಾಡಿನೇ. ಲಿಮಿಟೆಡ್ ಆಪ್ಷನಲ್ ವೇರಿಯಂಟ್, ಪೆಟ್ರೋಲ್. ಇದು ಒಂದು 1895 ಇದೆ. ಬರ್ಲಿ ಒಂದು 17.9 ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 17.9ಗೆ ಆಲ್ಮೋಸ್ಟ್ 1,05,000 ಡಿಸ್ಕೌಂಟ್. 1,05,000 ಡಿಸ್ಕೌಂಟ್. ನೆಕ್ಸ್ಟ್ ಸರ್ ಕಿಯಾ ಇದೆ, ಕಿಯಾ ಸೆಲ್ಟಾಸ್ ಒಂದಿದೆ, 2023 ಮಾಡಲ್. ಇದನ್ನು ಓನ್ಲಿ ಡ್ರಿವನ್ ಅರೌಂಡ್ 25,000. ಡೀಸೆಲ್ ಆಟೋಮೆಟಿಕ್ ಗಾಡಿ, ಎಕ್ಸ್ಲೈನ್ ಸರ್. ಇದು ಬ್ಲಾಕ್ ಕಲರ್ ಒಳ್ಳೆ ಕ್ಲಾಸ್ ಆಗಿದೆ, ನೋಡಬಹುದು. ಆಫ್ಟರ್ ಮಾರ್ಕೆಟ್ ಇದು ಮ್ಯಾಟ್ ಬ್ಲಾಕ್ ಕಲರ್ ಸರ್. ಇದು ಒಂದು 1845 ಏನೋ ಇದೆ. ಇದು ಆಲ್ಮೋಸ್ಟ್ ಒಂದು 17.9 ವರೆಗೂ ಇದನ್ನು ಕ್ಲೋಸ್ ಆಗುತ್ತೆ ಸರ್. 17.9 ತನಕ ಕ್ಲೋಸ್. 17,90,000 ಕ್ಲೋಸ್ ಆಗುತ್ತೆ. ಬರ್ಲಿ, ಒಂದು 5,000 ನನ್ನ ಹತ್ರ ಎಷ್ಟಿರುತ್ತೆ, ಇನ್ನ ಇದಾದ್ರೂ ಕೂಡ ಎಷ್ಟಿರುತ್ತೆ ಅಷ್ಟವರೆಗೂ ಮಾಡ್ಕೊಡ್ತೀನಿ. ಇನ್ ಕೇಸ್ ಲೋನ್ ಅಲ್ಲಿ ಏನಾದ್ರು ಬೇಕು ಅಂದ್ರೆ, ಸೊ ಲೋನ್ ಆಪ್ಷನ್ ಬಗ್ಗೆ ಹೇಳ್ಬಿಡೋಣ. ಲೋನ್ ಆಲ್ಮೋಸ್ಟ್ ಅಲ್ಲೂ ಪ್ರೊಫೈಲ್ ಚೆನ್ನಾಗಿದ್ರೆ 100% ವರ್ಗು ಟ್ರೈ ಮಾಡ್ಕೊಡೋಣ. 100% ವರ್ಗು ಟ್ರೈ ಮಾಡ್ಕೊಡ್ತೀನಿ ವೆಹಿಕಲ್ ಅವ್ರದ್ದು. ಸಿಬಿಲು ಮತ್ತೆ ಇನ್ಕಮ್ ಚೆನ್ನಾಗಿದ್ರೆ, ಇಲ್ಲಾಂದ್ರೆ ಆಲ್ಮೋಸ್ಟ್ ಅಲ್ಲೂ 80%, 90% ವರ್ಗು ಈಸಿಲಿ ಆಗ್ಬಿಡುತ್ತೆ. 80-90% ನಿಮ್ಗೆ ಲೋನ್ ಆಗುತ್ತೆ. ನಿಮ್ ಸಿಬಿಲ್ ಸ್ಕೋರ್ ಏನಾದ್ರು ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಇಲ್ಲಿ ಕಾರ್ ಸಿಗ್ತಾ ಇದೆ. ನೆಕ್ಸ್ಟ್ ಮತ್ತೊಂದು ಕ್ರಿಸ್ಟಾ ಇದೆ ಸರ್. ಇನೋವಾ ಕ್ರಿಸ್ಟಾ, ಇದು ಬಂದ್ಬಿಟ್ಟು 21 ಮಾಡಲ್, ಜೆಡ್ ವರ್ಷನ್. ಇದು ಟಾಪ್ ಅಂಡ್ ವೇರಿಯಂಟ್, 2.4 ಮ್ಯಾನುವಲ್. ಇದು ಓಡಿರೋದು 1,12,000 ನೋಡಿದೆ. ಇದು ವಿತ್ ಸರ್ವಿಸ್ ರೆಕಾರ್ಡ್. ಆಲ್ಮೋಸ್ಟ್ ಅಲ್ಲಿ ಇದೊಂದು 24,500 ಏನೋ ಕೋಟ್ ಮಾಡ್ತಾರೆ. ಅರೌಂಡ್ ಒಂದು 23ವರೆಗೆಲ್ಲ ಕ್ಲೋಸ್ ಆಗುತ್ತೆ ಸರ್. 23ವರೆಗೆ ಬರ್ಲಿ. ಇದರಲ್ಲೂ ಕೂಡ ಇನ್ನ ಎಷ್ಟಿದೆ ನನ್ನ ಹತ್ರ ಅಷ್ಟರವರೆಗೂ ಕ್ಲೋಸ್ ಮಾಡಿ ಕೊಡ್ತೀನಿ. ನೋವರಿ ಸರ್. ನೆಕ್ಸ್ಟ್ ಟಾಟಾ ಆಲ್ಟ್ರೋಸ್ ಒಂದಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ನೆಕ್ಸ್ಟ್ 23 ಮಾಡಲ್ ಆಲ್ಟ್ರೋಸ್ ಒಂದಿದೆ. ಬರೀ 23,000 ಓಡಿರೋದು ಗಾಡಿ. ಪೆಟ್ರೋಲ್, ಆಟೋಮೆಟಿಕ್ ಅಲ್ಲೂ ಇದರಲ್ಲಿ ಎರಡು ಬರ್ತಾವಲ್ಲ, AMT ಒಂದು, DCT ಒಂದು. DCT ಗೇರ್ ಬಾಕ್ಸ್ ವೆಹಿಕಲ್, ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಸರ್ ಗಾಡಿಲಿ. ಸಿಂಗಲ್ ಓನರ್ 23 ಏನೋ ಓಡಿದೆ. ಒಂದು 7,75,000 ಇದೆ. ಬರ್ಲಿ, ಒಂದು 7.4 ಅಂದ್ರೆ 7,40,000 ಕ್ಲೋಸ್ ಆಗುತ್ತೆ ಸರ್ ಈ ಗಾಡಿ. 7,40,000 ಕ್ಲೋಸ್ ಮಾಡ್ಕೊಡ್ತೀನಿ. ಅದರಲ್ಲೂ DCT ಗೇರ್ ಬಾಕ್ಸ್ ಇರೋದು. AMT ಗೇರ್ ಬಾಕ್ಸ್ ಇರೋದು ಸಿಕ್ಬಿಡುತ್ತೆ ಆ ಪ್ರೈಸ್ಗೆ. DCT ಗೇರ್ ಬಾಕ್ಸ್ ಇರೋದು ಇದು. ಸೊ ನೆಕ್ಸ್ಟ್ ಸರ್ ಹುಂಡೈ ವೆನ್ಯೂ ಒಂದಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ವೆನ್ಯೂ ಒಂದು ಡೀಸೆಲ್ ಗಾಡಿ ಇದೆ. ಇದು 2022 ಮಾಡಲ್ ವೆಹಿಕಲ್, ಬರೀ 51,000 ಓಡಿರೋದು. ಡೀಸೆಲ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಎಲ್ಲ ಹೊರಗಡೆ ಎಲ್ಲ 1 lakh ಅಬೌವ್ ಓಡಿರೋ ವೆಹಿಕಲ್ಸ್ ಸಿಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಲೆಸ್ ಡ್ರಿವನ್ ಇದೆ. 51,000 ಏನೋ ಓಡಿದೆ ಗಾಡಿ. ಸಿಂಗಲ್ ಓನರ್ ವೆಹಿಕಲ್,
ಒಂದು 10-25 ಕೊಟ್ಟು ಮಾಡ್ತಾ ಇದೀವಿ. ಒಂದು 9,90,000ಕ್ಕೆ ಈ ಗಾಡಿನೂ ಮಾಡ್ಕೊಡೋಣ ನಿಮಗೆ. 9,90,000ಗೆ ಫೈನಲ್. ಬರ್ಲಿ ಅವ್ರು ಇನ್ನ ನನ್ನ ಹತ್ರ ಎಷ್ಟಿರುತ್ತೆ ಅಷ್ಟು ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಸೊ ಇದು ಕೂಡ ತುಂಬಾ ಡಿಮ್ಯಾಂಡಿಂಗು. ತುಂಬಾ ಡಿಮ್ಯಾಂಡಿಂಗು. 300 XUV300 ಡಬ್ಲ್ಯೂಟ್ ಆಪ್ಷನಲ್ ಸರ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಫಸ್ಟ್ ಓನರ್ ಬರೀ 48,000 ಏನೋ ಓಡಿದೆ ಪೆಟ್ರೋಲ್ ವೆಹಿಕಲ್. ಇದು ಒಂದು 895 ಏನೋ ಇದೆ. ಆಲ್ಮೋಸ್ಟ್ ಅಲ್ಲಿ ಟಾಪ್ ಅಂಡ್ ವೆಹಿಕಲ್ 895 ಕೊಟ್ಟು ಮಾಡ್ತಾ ಇರೋದು. ಒಂದು 8.6 ವರೆಗೂ ಇದನ್ನು ಕೊಟ್ಬಿಡೋಣ ಗಾಡಿ. 8,60,000 ಕೊಟ್ಟು ಕ್ಲೋಸ್ ಮಾಡ್ಕೊಡೋಣ. ನೆಕ್ಸ್ಟ್ ಒಂದು 21 ಮಾಡಲ್ಲು ವೆನ್ಯೂ ಇದೆ. S+ ವೇರಿಯಂಟು ಸಿಂಗಲ್ ಓನರು. ಇದ್ರ ಪ್ರೈಸ್ ಮಾತ್ರ ದಿ ಬೆಸ್ಟ್ ಸರ್. ಕೋಟಿಂಗ್ ಮಾಡ್ತಾ ಇರೋದೇ ಒಂದು 7,25,000. ಮಾರ್ಕೆಟಲ್ಲಿ ಎಲ್ಲ ಕಡೆ ನೋಡಿ 7.6 7.5 ಆ ಥರ ಕ್ಲೋಸಿಂಗ್ ಪ್ರೈಸೇ ಇರುತ್ತೆ. ಇದನ್ನ ನಿಮಗೆ 7 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಗಾಡಿ. 7 ಲ್ಯಾಕ್ಸ್ಗೆ ಬರ್ಲಿ ನಾ 690ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 6,90,000ಗೆ 21 ಮಾಡಲ್ ವೆನ್ಯೂ S+ ವೇರಿಯಂಟ್. ಸಿಬಿಲ್ ಸ್ಕೋರ್ ಚೆನ್ನಾಗಿದೆ 0 ಡೌನ್ ಪೇಮೆಂಟ್ ಕೂಡ ಟ್ರೈ ಮಾಡ್ಕೊಡ್ತೀನಿ ಸರ್. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 7 ಲಕ್ಷದವರೆಗೂ ಲೋನೇ ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಸಿಯಾಸ್ ಇದೆ. ಸೊ ಇದು ಬಗ್ಗೆ ಡೀಟೇಲ್ಸ್ ಅಲ್ಲಿ ಸರ್. ಇದು 2017 ಮಾಡಲ್ ಸಿಯಾಸ್ ವೆಹಿಕಲ್ ಇದೆ. ಟಾಪ್ ಅಂಡ್ ವೆಹಿಕಲ್ ಅಲ್ಫಾ ವೇರಿಯಂಟ್. 60,000 ಜೆನ್ಯೂನ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಫಸ್ಟ್ ಓನರ್ ಗಾಡಿನೇ. ಕೋಟಿಂಗ್ ಪ್ರೈಸ್ ಒಂದು 6,75,000 ಇದೆ. 6,40,000ವರೆಗೂ ಕ್ಲೋಸ್ ಆಗುತ್ತೆ ಸರ್ ಈ ಗಾಡಿ. 640 ಫೈನಲ್ ಆಗುತ್ತೆ. 640 ಫೈನಲ್ ಕ್ಲೋಸ್ ಆಗುತ್ತೆ ಈ ಗಾಡಿ. ನೆಕ್ಸ್ಟ್ ಹಂಗೆ ಬಂದ್ರೆ ಇಕೋ ಸ್ಪೋರ್ಟ್ಸ್ ಕೂಡ ಇದೆ ಸರ್. ತುಂಬಾ ಜನ ಡಿಮ್ಯಾಂಡಿಂಗ್ ಗಾಡಿ ಇದನ್ನು ಕೇಳ್ತಾನೆ ಇರ್ತಾರೆ. ಹೌದು ಸರ್. ಅದ್ರ ಹತ್ರ ಕೂಡ ಇದೆ. ಅದ್ರಲ್ಲಿ ಕೂಡ ನ್ಯೂ ಶೇಪ್ ವೆಹಿಕಲ್ ಇದು. ಓಕೆ. 2019 ಮಾಡಲ್ ವೆಹಿಕಲ್. ಫಸ್ಟ್ ಓನರ್ ವೆಹಿಕಲ್ 46,000 ಓಡಿದೆ ಕಿಲೋಮೀಟರ್ಸ್ ನಿಮಗೆ. ಓಕೆ. ಟೈಟಾನಿಯಂ ವೇರಿಯಂಟ್. 7,45,000 ಇದೆ. ಬರ್ಲಿ ಇದೊಂದು 7 ಲಕ್ಷದವರೆಗೂ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 7 ಲ್ಯಾಕ್ ತನಕ ಕ್ಲೋಸ್ 7 ಲ್ಯಾಕ್ಸ್ ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ. 7 ಲ್ಯಾಕ್ಸ್ಗೆ ನಿಮಗೆ ಈ ತರ ಕಂಡೀಷನ್ ಇಕೋ ಸ್ಪೋರ್ಟ್ಸ್ ಸಿಗಲ್ಲ. ಬಾಡಿ ಲೈನ್ ಎಲ್ಲ ನೋಡ್ಬೋದು. ಒಂದು ಸಿಂಗಲ್ ಸ್ಕ್ರಾಚಸ್ ಎಲ್ಲ ಗಾಡಿ ಮೇಲೆ. ಸೊ ಅಷ್ಟೊಂದು ನೀಟಾಗಿ ಸೊ ಯಾರು ಮೇಂಟೈನ್ ಮಾಡಿದ್ದಾರೆ. ಸೊ ಈ ಕಾರ್ ನಿಮ್ಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ರೆ ಕೆಳಗಡೆ ನಂಬರ್ಸ್ ಕೊಟ್ಟಿರ್ತೀವಿ. ಆ ನಂಬರ್ಸ್ಗೆ ಕಾಲ್ ಮಾಡಿಲ್ಲ ಅದೇ ಬ್ಯಾಂಗ್ಳೂರಲ್ಲಿ ನೀವೇನಾದರೂ ಇದ್ರೆ ಡೈರೆಕ್ಟಾಗಿ ಶೋರೂಮ್ ವಿಸಿಟ್ ಮಾಡಿ. ಒಂದ್ಸತಿ ವಿಸಿಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಕ್ರೆಟಾ ಸರ್. ನೆಕ್ಸ್ಟ್ ಒಂದು ಕ್ರೆಟಾ ಪೆಟ್ರೋಲ್ ಇದೆ. 2016 ಮಾಡಲ್ 53,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಅರೌಂಡ್ ಒಂದು 795 ಕೋಟ್ ಮಾಡ್ತಾ ಇರೋದು. ನಿಮ್ ಕಸ್ಟಮರ್ ಯಾರಾದ್ರೂ ಬಂದ್ರೆ ಒಂದು 7.5 7.5 ಲಕ್ಷಕ್ಕೆ 2016 ಮಾಡಲ್ ಸಿಂಗಲ್ ಓನರ್ ಕೊಡೋಣ ಸರ್. ಪೆಟ್ರೋಲ್ 7 ಲ್ಯಾಕ್ ಆಗುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಸರ್. ನೆಕ್ಸ್ಟ್ ಒಂದು ರೆನೋ ಕೈಗಾರ್ ಇರೋದು ಆಟೋಮೆಟಿಕ್ ವೆಹಿಕಲ್. 2022 ಮಾಡಲ್ ಓಡಿರೋದು 50,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಡುವೆಲ್ ಟೋನ್ ಫಿನಿಶ್ ನೋಡ್ಬೋದು. ಬ್ಲೂ ಮತ್ತೆ ಬ್ಲಾಕ್ ಕಲರ್ ಇದೆ. ಒಂದು 7,25,000 ಇದೆ. ಒಂದು 690ಕ್ಕೆ 690ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 690ಗೆ ಕ್ಲೋಸ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಹೋಂಡಾ ಜಾಜ್ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಹೋಂಡಾ ಜಾಜ್ 2017 ಮಾಡಲ್ ಇದೆ ಸರ್ ಗಾಡಿ. ವಿ ವೇರಿಯಂಟ್ 51,000 ಓಡಿದೆ ಗಾಡಿ. ಸಿಂಗಲ್ ಓನರ್ ವೆಹಿಕಲ್. ಪೆಟ್ರೋಲ್ ಮ್ಯಾನ್ಯುವಲ್. ಒಂದು 585 ಇದೆ. ಈ ಗಾಡಿ ದಿ ಬೆಸ್ಟ್ ಡೀಲು 5.4 ವರೆಗೂ ಕ್ಲೋಸ್ ಮಾಡೋಣ ಸರ್. 5.4 ತನಕ ಕ್ಲೋಸ್ ಮಾಡಿ 5,40,000ಗೆ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡ್ತೀರಾ? ಓಕೆ. ನೆಕ್ಸ್ಟ್ ಸರ್ ಡಿಸೈರ್ ಇದೆ ಒಂದು. ನೆಕ್ಸ್ಟ್ ಒಂದು ಡಿಸೈರ್ ಆಟೋಮೆಟಿಕ್ ಯಾರಾದ್ರೂ ನೋಡ್ತಾರೆ ಅಂದ್ರೆ ಮಾರುತಿಲಿ ಸಿಂಗಲ್ ಓನರ್ ವೆಹಿಕಲ್ ಬರೀ 38,000 38,000 ಓಡಿದೆ. 17 ಮಾಡಲ್ ವೆಹಿಕಲ್. ಒಂದು 5,75,000 ಇದೆ. ಇದು ಕೂಡ ಒಂದು 5,40,000ಗೆ ಕ್ಲೋಸ್ ಆಗುತ್ತೆ ಸರ್ ಗಾಡಿ. 5,40,000ಗೆ ಫೈನಲ್ ಆಗುತ್ತೆ. 5,40,000ಗೆ ಫೈನಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ಒಂದು ಟಾಟಾ ಟಿಯಾಗೋ ಇದೆ. ಟಾಪ್ ಅಂಡ್ ವೆಹಿಕಲ್ ಎಕ್ಸಾಕ್ಟ್ ಪ್ಲಸ್ ವೇರಿಯಂಟ್. ಸಿಂಗಲ್ 50,000 ಕಿಲೋಮೀಟರ್ಸ್ ಏನೋ ಡ್ರಿವನ್ ಆಗಿದೆ. ಡುವೆಲ್ ಟೋನ್ ವೆಹಿಕಲ್. ಇದನ್ನು ಕೂಡ ಬ್ಲೂ ಮತ್ತೆ ಬ್ಲಾಕ್ ಕಲರ್. ಇದೊಂದು 595 ಇದೆ. ಇದು ಕೂಡ ಒಂದು ದಿ ಬೆಸ್ಟ್ ಪ್ರೈಸ್ ಕೊಡೋಣ. ಒಂದು 5.5 5 ಕ್ಲೋಸ್ ಮಾಡೋಣ ಸರ್. 50,000ಗೆ ಕ್ಲೋಸ್ ಮಾಡ್ತೀರಾ? ಚಿಕ್ಕ ಗಾಡಿಲೂ 40-45,000 ವರೆಗೂ ನಾನು ಡಿಸ್ಕೌಂಟ್ ಮಾಡಿದ್ದೇನೆ ಸರ್. ಸರ್ ನೆಕ್ಸ್ಟ್ ಈಕೋ ವ್ಯಾನ್ ಒಂದಿದೆ. ನೆಕ್ಸ್ಟ್ ಈಕೋ ವ್ಯಾನ್ ಯಾರಾದ್ರೂ ಬಿಸ್ನೆಸ್ ಪರ್ಪಸ್ ಮತ್ತೆ ಫ್ಯಾಮಿಲಿ ಪರ್ಪಸ್ಗೂ ಯೂಸ್ ಮಾಡ್ತಾರೆ ಅಂದ್ರೆ ಎರಡಕ್ಕೂ ಯೂಸ್ ಆಗುತ್ತೆ. 21 ಮಾಡಲ್ ಪೆಟ್ರೋಲ್ ಪ್ಲಸ್ CNG ಒಳ್ಳೆ ಮೈಲೇಜ್ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಒಂದು 4,75,000 ಇದೆ. 475 ಇದೆ. ಒಂದು 4,40,000 ಕೊಟ್ಬಿಡೋಣ ಸರ್. 21 ಮಾಡಲ್ 4,40,000ಗೆ ಫೈನಲ್ ಮಾಡ್ತೀವಿ. 4,40,000ಗೆ ಫೈನಲ್ ಆಗುತ್ತೆ ಸರ್ ಗಾಡಿ. ಓಕೆ. ಸೊ ಫ್ರೆಂಡ್ಸ್ ಇವ್ರದ್ದು ಬೇರೆ ಸ್ಟಾಕ್ಸ್ ಮಾತ್ರ ನೀವು ಹಂಗೆ ನೋಡಿ. ಸೊ ಎಷ್ಟೊಂದು ಕಾರ್ಸ್ ಇದೆ. ಸೊ ಎಲ್ಲ ಬಂದ್ಬಿಟ್ಟು ಕ್ವಾಲಿಟಿ ಕಾರ್ಸು, ಲೆಸ್ ಡ್ರಿವನ್ ವೆಹಿಕಲ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಒಂದು 50+ ಕಾರ್ಸ್ ಇದೆ. ಸೊ ಇವ್ರು ಬಂದ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ಕಾರ್ ಪರ್ಚೇಸ್ ಮಾಡಿದ್ರೆ ನಿಮಗೆ ವಾರಂಟಿ ಸಿಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ನಿಮಗೆ 100% ಲೋನ್ ಕೂಡ ಸಿಗುತ್ತೆ ಇಲ್ಲಿ. ಸೊ ಇವಾಗ ವೆಂಟೋ ಒಂದಿದೆ ಸರ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ ಇವಾಗ ಯಾರ್ಡ್ಗೆ ಬಂದಿರೋದು ನಾವು ನೋಡಿ. ಶೋರೂಮ್ ಅಲ್ಲಿ ಒಳ್ಳೆ ಕಾರ್ ಇಟ್ಟು ಮತ್ತೆ ಯಾರ್ಡಲ್ಲಿ ಚೆನ್ನಾಗಿಲ್ದಿರೋ ಕಾರ್ ಇಟ್ಟಿರ್ತಾರೆ ಬೇರೆ ಕಡೆ ಎಲ್ಲ. ಬಟ್ ನಮ್ಮ ಹತ್ರ ನೋಡಿ ಶೋರೂಮ್ ಅಲ್ಲಿ ಯಾವ ತರ ಇದೆ, ಇಲ್ಲೂ ಕೂಡ ಅದೇ ತರ ವೆಹಿಕಲ್ ಇದೆ. ಮತ್ತೆ ಇಯರ್ ಅಂಡ್ ಸೇಲ್ ಕೂಡ ನಡೀತಾ ಇದೆ. ಒಳ್ಳೆ ಪ್ರೈಸ್ ಅಲ್ಲೇ ಕೊಡೋಣ ಎಲ್ಲರಿಗೂ. ಇದು 2018 ಮಾಡಲ್ ವೆಹಿಕಲ್ ವೆಂಟೋ. ಸಿಂಗಲ್ ಓನರ್ ವೆಹಿಕಲ್. 70,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಹೈಲೈನ್ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್.
ಫಸ್ಟ್ ಓನರ್ ಗಾಡಿನೇ 6,95,000 ಏನೇ ಅದು ಕೋಟಿಂಗ್ ಪ್ರೈಸು. ನಿಮ್ಗೆ 6,65,000 6,60,000ವರೆಗೂ ನಾನು ಈ ಗಾಡಿನ ಫೈನಲ್ ಮಾಡಿ 6,60,000 ಫೈನಲ್ ಮಾಡಿ ಕೊಡ್ತೀರಾ? 6,60,000ಗೆ 2018 ಮಾಡಲು ಹೈಲೈನ್ ವೇರಿಯಂಟು ವೆಂಟೋ ಕೊಟ್ಬಿಡೋಣ. ಓಕೆ, ನೆಕ್ಸ್ಟ್ ಒಂದು ಬ್ರೀಜಾ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಬ್ರೆಜಾ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಲೆಸ್ ಜೀವನು ಅಂದ್ರೆ 1 lakh ಬಿಲೋ ಕಿಲೋಮೀಟರ್ ಓಡಿರೋದು ಗಾಡಿಗಳು ಸಿಗೋದು ತುಂಬಾ ಕಡಿಮೆ. ಇದೊಂದು 2018 ಮಾಡಲು ZDI ವೇರಿಯಂಟ್ ಗಾಡಿ ಇದೆ. 75,000 ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ ಗಾಡಿ. ಸಿಂಗಲ್ ಓನರ್ ವೆಹಿಕಲ್. 8,75,000 ಕೋಟ್ ಮಾಡ್ತಾ ಇದ್ದಾರೆ. 8,75,000 ಕೋಟ್ ಮಾಡ್ತಾ ಇದ್ದಾರೆ. ಒಂದು 8,40,000 8,35,000 ವರೆಗೂ ಕ್ಲೋಸ್ ಆಗುತ್ತೆ ವೆಹಿಕಲ್. ಓಕೆ, ನೆಕ್ಸ್ಟ್ ಟಾಟಾದಲ್ಲಿ ನೆಕ್ಸ್ಟ್ ಒಂದು ಟಾಟಾ ಹ್ಯಾರಿಯರ್ ಇದೆ. 2022 ಮಾಡಲ್ ವೆಹಿಕಲ್, ಡಾರ್ಕ್ ಎಡಿಷನ್. ಓಕೆ, ಟಾಪ್ ಎಂಡ್ ವೆಹಿಕಲ್, ಆಟೋಮೆಟಿಕ್ ಎಕ್ಸೈಡ್ A+, 68,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಫಸ್ಟ್ ಓನರ್ ವೆಹಿಕಲ್. ಇದು ಕೂಡ ಒಂದು 17,95,000 ಕೋಟಿಂಗ್ ಪ್ರೈಸ್ ಇದೆ. ನಾನು ಇದನ್ನ 16.8ಗೆ ಅಂದ್ರೆ 16,80,000ಗೆ ಫೈನಲ್ 16,80,000ಗೆ ಫೈನಲ್ ಮಾಡ್ಕೊಡ್ತೀನಿ. 1,20,000 ವರೆಗೂ ಇದರಲ್ಲಿ ಡಿಸ್ಕೌಂಟ್ ಆಗುತ್ತೆ. ನೆಕ್ಸ್ಟ್ ಹಂಗೆ ಬಂದ್ರೆ ನೆಕ್ಸ್ಟ್ ಒಂದು ಹೋಂಡಾ ಅಮೇಜ್ ಇದೆ. 2020 ಮಾಡಲ್ ವೆಹಿಕಲ್, ವಿ ವೇರಿಯಂಟ್. ಫಸ್ಟ್ ಓನರ್ ವೆಹಿಕಲ್, 51,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಓಕೆ, ಕೋಟಿಂಗ್ ಪ್ರೈಸ್ ಒಂದು 6,45,000 ಇದೆ. 6,10,000ಗೆ ಕ್ಲೋಸ್ ಆಗುತ್ತೆ ಸರ್ ಗಾಡಿ. 6,10,000ಗೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಒಂದು ಬಲೆನೋ ಇದೆ. 2020 ಮಾಡಲ್ ವೆಹಿಕಲ್, ಜೀಟಾ ವೇರಿಯಂಟ್. ಫಸ್ಟ್ ಓನರ್ ವೆಹಿಕಲ್, 66,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಓಕೆ, ಕೋಟಿಂಗ್ ಪ್ರೈಸ್ 6,75,000 ಇದೆ. ಇದು ಕೂಡ ಒಂದು 6.4 ವರೆಗೂ ಕ್ಲೋಸ್ ಆಗುತ್ತೆ. 6,40,000 ತನಕ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ಟಾಟಾದಲ್ಲಿ ಇದೆ ಸರ್. ನೆಕ್ಸ್ಟ್ ಒಂದು 2021 ಮಾಡಲ್ ಟಿಗೋರ್ ಇದೆ. ಓಕೆ, 38,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್, 595 ಇದೆ. ಒಂದು 5.6 ವರೆಗೂ ಕ್ಲೋಸ್ ಆಗುತ್ತೆ. 5,60,000 ತನಕ. ನೆಕ್ಸ್ಟ್ ಒಂದು 2021 ಮಾಡಲ್ ಈಕೋ ಇದೆ. ಫಸ್ಟ್ ಓನರ್ ವೆಹಿಕಲ್, ಟಾಪ್ ಅಂಡ್ ವೇರಿಯಂಟ್ ವಿತ್ AC ಬರುವಂತ ಗಾಡಿ. 22,000 ಕಿಲೋಮೀಟರ್ಸ್ ಏನೋ ಡ್ರಿವನ್ ಆಗಿದೆ. 5,40,000 ಕೋಟಿಂಗ್ ಪ್ರೈಸ್ ಇದೆ. ಒಂದು 5,10,000 ವರೆಗೂ 5,10,000 ತನಕ ಕ್ಲೋಸ್ ಮಾಡಿ. ನೆಕ್ಸ್ಟ್ ಒಂದು 2017 ಮಾಡಲ್ ವೆಹಿಕಲ್ ಇದೆ. ಬಲೆನೋ ಜೀಟಾ ವೇರಿಯಂಟ್. ಫಸ್ಟ್ ಓನರ್ ವೆಹಿಕಲ್ ಇದನ್ನು ಕೂಡ ಒಂದು 5,75,000 ಇದೆ. 5,75,000 ಇದೆ. ಬರ್ಲಿ ಒಂದು 535 ವರೆಗೂ ಕ್ಲೋಸ್ ಮಾಡೋಣ. 5,35,000 ತನಕ 35,000ಗೆ ಕ್ಲೋಸ್ ಮಾಡ್ಕೊಡೋಣ. ಲೋನ್ ಕೂಡ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಕೂಡ ಕೊಡ್ತಾ ಇರೋದು. ನೆಕ್ಸ್ಟ್ ಒಂದು ಆಲ್ಟೋ ಇದೆ ಸರ್. ಯಾರಾದ್ರು ಚಿಕ್ಕ ಗಾಡಿ ನೋಡ್ತಾರೆ ಅಂದ್ರೆ, ಬಟ್ ಮಾಡಲ್ ಇರೋ ಗಾಡಿ ನೋಡ್ತಾರೆ ಅಂದ್ರೆ 2020 ಮಾಡಲ್ ವೆಹಿಕಲ್ ಇದೆ. ಓಡಿರೋದು ಕಡಿಮೆ, ಒಂದು 30,000 ವರೆಗೂ ಓಡಿದೆ. ಫಸ್ಟ್ ಓನರ್ ವೆಹಿಕಲ್. ಇದರಲ್ಲಿ ಇನ್ನೊಂದು ಏನ್ ಹೈಲೈಟ್ ಅಂದ್ರೆ, ಓನರ್ ಆಲ್ರೆಡಿ 3 years ಎಕ್ಸ್ಟ್ರಾ ಇನ್ಶೂರೆನ್ಸ್ ಕೂಡ ಮಾಡಿಸಿಟ್ಟಿದ್ದಾರೆ. 3 years ಇನ್ಶೂರೆನ್ಸ್. 2028 ವರೆಗೂ ಈ ಗಾಡಿ ತಗೊಂಡ್ರೆ ಇನ್ಶೂರೆನ್ಸ್ ಮಾಡ್ಬೇಕಂತಾನು ಅವಶ್ಯಕತೆ ಇಲ್ಲ. ಒಂದು 395 ಇದೆ ಕೋಟಿಂಗ್ ಪ್ರೈಸ್. 3,73,65 ವರೆಗೂ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಒಂದು ಟಾಟಾ ಟಿಯಾಗೋ ಇದೆ. ಅರೌಂಡ್ 4 lakh ಬಜೆಟ್ ಅಲ್ಲಿ ಒಂದು 455 ಏನೋ ಇದೆ. 2019 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್, ಎಕ್ಸೈಡ್ ವೇರಿಯಂಟ್. ಒಂದು 455 ಇದೆ. ಒಂದು 420, 4,25,000 ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಒಂದು ಟಾಟಾ ಅಲ್ಟ್ರೋಸ್ ಇದೆ. 2020 ಮಾಡಲು XT ವೇರಿಯಂಟ್. ಫಸ್ಟ್ ಓನರ್ ವೆಹಿಕಲ್. ಇದನ್ನು 5,95,000 ಇದೆ. ಇದು ಒಂದು ಬೆಸ್ಟ್ ಪ್ರೈಸ್ ಒಂದು 5.5ಗೆ ಕ್ಲೋಸ್ ಮಾಡ್ಕೊಡೋಣ. 5,50,000ಗೆ 5,50,000ಕ್ಕೆ 5.5ಗೆ ಕ್ಲೋಸ್ ಮಾಡ್ಕೊಡೋಣ. ನೆಕ್ಸ್ಟ್ ಒಂದು ಹುಂಡೈ ಏನಿದೆ, 275 ಇದೆ. 2013 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್, ಲೆಸ್ ಡ್ರಿವನ್. ಅರೌಂಡ್ 30,000 ಏನೋ ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಅರೌಂಡ್ 275 ಇದೆ. ಅರೌಂಡ್ 2.4 2,40,000ಗೆ ಕ್ಲೋಸ್ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಮತ್ತೆ ಒಂದು ಟಾಟಾ ಟಿಯಾಗೋ ಇದೆ. XZ+ ವೇರಿಯಂಟ್, 22 ಮಾಡಲ್. ಬರೀ 30,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಒಂದು 6,55,000 ವರೆಗೂ ಹೇಳ್ತಾ ಇದೀವಿ. ಈ ಗಾಡಿನ ದಿ ಬೆಸ್ಟ್ ಅಂದ್ರೆ ಒಂದು 6.15 6.15 ಅಂದ್ರೆ 6,15,000ಗೆ ಕ್ಲೋಸ್ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಒಂದು ಮತ್ತೆ ಒಂದು i10 ಇದೆ. 2012 ಮಾಡಲ್ ವೆಹಿಕಲ್ ಇದೆ. 53,000 ಕಿಲೋಮೀಟರ್ಸ್ ಡ್ರಿವನ್ ಆಗಿರೋದು. ಒಂದು 285 ಇದೆ. ಒಂದು 2.5ಗೆಲ್ಲ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಒಂದು ಕ್ವಿಡ್ ಇದೆ. RXT ಟಾಪ್ ಅಂಡ್ ವೇರಿಯಂಟ್, 2019 ಮಾಡಲ್. ಒಂದು 385 ಏನೋ ಕೋಟಿಂಗ್ ಪ್ರೈಸ್ ಇದೆ. ಒಂದು 3,50,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಇದನ್ನು ಟಾಪ್ ಅಂಡ್ ವೇರಿಯಂಟ್. ಬರೀ 26,000 ನೋಡಿದೆ. ಸಿಂಗಲ್ ಓನರ್ ವೆಹಿಕಲ್. ಸರ್ ನೆಕ್ಸ್ಟ್ ಇಕೋಸ್ಪೋರ್ಟ್ ಒಂದಿದೆ ಸರ್. ನೆಕ್ಸ್ಟ್ ಡೀಸೆಲ್ ಗಾಡಿ ಇಕೋಸ್ಪೋರ್ಟ್ ಒಂದಿದೆ ಸರ್. 2018 ಮಾಡಲ್. ಫಸ್ಟ್ ಓನರ್ ವೆಹಿಕಲ್ ಇದೆ. 68,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಕೋಟಿಂಗ್ ಪ್ರೈಸ್ ನಿಮ್ಗೆ ಟೈಟಾನಿಯಂ ವೇರಿಯಂಟ್. ಕೋಟಿಂಗ್ ಪ್ರೈಸ್ ಒಂದು 8,25,000 ಇದೆ. ಒಂದು 7,85,000ಕ್ಕೆ ಕ್ಲೋಸ್ ಮಾಡ್ಕೊಡೋಣ. 7,85,000ಗೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಒಂದು ಎಸ್-ಕ್ರಾಸ್ ಇದೆ. 21 ಮಾಡಲ್, ಜೀಟಾ ವೇರಿಯಂಟ್ ವೆಹಿಕಲ್. ಫಸ್ಟ್ ಓನರ್. ಇದು ಕೂಡ 71,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. 7,95,000 ಕೋಟ್ ಮಾಡ್ತಾ ಇರೋದು. ಒಂದು 7,60,000 ಬಂದ್ರೆ ಕೊಟ್ಬಿಡೋಣ. ಇದು ಗಾಡಿ 7,60,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಈ ಗಾಡಿ. ನೆಕ್ಸ್ಟ್ ಒಂದು ಇಕೋಸ್ಪೋರ್ಟ್ ಇದೆ. ಲೋ ಬಜೆಟ್ ಅಲ್ಲಿ, ಅರೌಂಡ್ 5 lakhs ಬಜೆಟ್ ಅಲ್ಲಿ ಇದೆ. ಒಂದು 2016 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್, 1 ಲೀಟರ್ ಈಕೋ ಬೂಸ್ಟ್. ಇದು ಕೂಡ ಟೈಟಾನಿಯಂ ವೇರಿಯಂಟ್. 525 ಇದೆ.
4,95,000 ಕ್ಲೋಸ್ ಆಗುತ್ತೆ ಗಾಡಿ. ನೆಕ್ಸ್ಟ್ ನೆಕ್ಸ್ಟ್ ಒಂದು ವೆನ್ಯೂ ಇದೆ, ಪೆಟ್ರೋಲು DCT ಗೇರ್ ಬಾಕ್ಸ್ ಇರೋದು, ಆಟೋಮೆಟಿಕ್ ವೆಹಿಕಲ್, ಓಕೆ ಟಾಪ್ ಅಂಡ್ ವೇರಿಯಂಟ್ SX ಪ್ಲಸ್ ವಿತ್ ಸನ್ ರೂಫ್, ಪುಷ್ ಬಟನ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಒಂದು 9,75,000 ಇದೆ, ಒಂದು 9,40,000 ಕ್ಲೋಸ್ ಆಗುತ್ತೆ. 9,40,000 ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಒಂದು KV100 ಇದೆ, ಡೀಸೆಲ್ ವೆಹಿಕಲ್, 2018 ಮಾಡಲ್, ಫಸ್ಟ್ ಓನರ್, 50,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಒಂದು 5 lakhs ಹತ್ರ ಇದೆ, ಒಂದು 4,80,000 ಕ್ಲೋಸ್ ಆಗುತ್ತೆ ಗಾಡಿ. 4,80,000 ಫೈನಲ್ ಆಗುತ್ತೆ. 4,80,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್, ಟಾಪ್ ಅಂಡ್ ವೆಹಿಕಲ್ ಅದು ಕೂಡ. ನೆಕ್ಸ್ಟ್ ಒಂದು 2020 ಮಾಡಲ್ ವೆಹಿಕಲ್, ಡೀಸೆಲ್ ಆಟೋಮೆಟಿಕ್ ಗಾಡಿ ಇದೆ, XV300, 9,95,000 ಇದೆ, ಒಂದು 9,60,000 ಕ್ಲೋಸ್ ಆಗುತ್ತೆ ಗಾಡಿ. 9,60,000 ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಒಂದು ಡಸ್ಟರ್ ಇದೆ, ಆಟೋಮೆಟಿಕ್ RXS, ಸಿಂಗಲ್ ಓನರ್ ವೆಹಿಕಲ್, ಒಂದು 6,75,000 ಇದೆ, 6,75,000 ಇದೆ, 6,45,000 ಈ ಗಾಡಿನೂ ಕೊಡೋಣ. 6,45,000 rupeesಗೆ ಡಸ್ಟರ್. ನೆಕ್ಸ್ಟ್ ಒಂದು ಕೈಗರ್ ಇದೆ, 2022 ಮಾಡಲ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್, ಟಾಪ್ ಅಂಡ್ RX Z ವೇರಿಯಂಟ್, 6,75,000 ಇದೆ, ಒಂದು 645 ಕ್ಲೋಸ್ ಆಗುತ್ತೆ. ಅದು ಕೂಡ 645 ಫೈನಲ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಕಾರ್ಸ್ ಕವರ್ ಮಾಡಿದಾಯ್ತಲ್ಲ ಸರ್. ಮತ್ತೆ ಈ ಎಲ್ಲಾ ಗಾಡಿಲೂ ಇನ್ನೊಂದ್ ಸ್ವಲ್ಪ ನನ್ನ ಹತ್ರ ಎಷ್ಟು ನೆಗೋಷಿಯಬಲ್ ಇರುತ್ತೆ ಅಷ್ಟು ನೆಗೋಷಿಯಬಲ್ ನಾನು ಮಾಡ್ಕೊಡ್ತೀನಿ. ಅವರು ಬಂದು ಗಾಡಿ ಎಲ್ಲ ಟೆಸ್ಟ್ ಡ್ರೈವ್ ಮಾಡಿ ನೋಡ್ಲಿ, ಅವ್ರಿಗೆ ಯಾವ್ದು ಗಾಡಿ ಬೇಕು ಅದ್ರಲ್ಲಿ ಎಷ್ಟಿರುತ್ತೆ ನಾನು ಫೈನಲ್ ಪ್ರೈಸ್ ಮಾಡಿ ಕೊಡ್ತೀನಿ. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ ಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮ ಚಾನಲ್ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಬಂದ್ರೆ ಹೇಳಿದ ತರಾನೇ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅವ್ರಿಗೆ 100% ಮಾಡಿಸ್ಕೊಡೋಣ ಸರ್. 100% ಮಾಡಿಸ್ಕೊಡೋಣ, ಲೋನ್ ಕೂಡ ಮಾಡಿಸ್ಕೊಡೋಣ. ಒಳ್ಳೆ ಕ್ವಾಲಿಟಿ ವೆಹಿಕಲ್ಸ್ ವಿತ್ ಸಿಂಗಲ್ ಓನರ್ ವೆಹಿಕಲ್ ಜಾಸ್ತಿ ಇರುತ್ತೆ. ಓಕೆ, ಥ್ಯಾಂಕ್ಸ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ನಮ್ಮ ಫೇಸ್ಬುಕ್ ಪೇಜ್ ನಾನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು.